ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಪುರಂದರದಾಸರ ಒಂದು ಹಾಡಿನ ಅರ್ಥವನ್ನು ಹೇಳ್ತಾ ಇದ್ದೇನೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲು ಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ವಿಷವಿಕ್ಕಿದವಗೆ ಷಡ್ರಸವನುಣಿಸಲು ಬೇಕು. ದ್ವೇಷ ಮಾಡಿದವನ ಪೋಷಿಸಲು ಬೇಕು. ಪುಸಿಯಾಡಿ ಕೆಡಿಸುವನ ಹಾಡಿ ಹರಸಲು ಬೇಕು. ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ಬಂಧನದೊಳಿಟ್ಟವರ ಬೆರೆಯಬೇಕು. ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು. ಕುಂದಣಿಸುವವರ ಗೆಳೆತನ ಮಾಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಕೊಂಡೊಯ್ದು ಬಡಿಯುವವರ ಕೊಂಡಾಡುತ್ತಿರಬೇಕು. ಕಂಡು ಸಹಿಸದವರ ಕರೆಯಬೇಕು. ಪುಂಡರಿಕಾಕ್ಷ ಶ್ರೀ ಪುರಂದರ ವಿಠಲನ ಕೊಂಡಾಡಿತಾ ಧನ್ಯನಾಗಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲು ಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಈ ಪದ್ಯ ಹೇಗಿದೆ ಅಂದರೆ, ಮುಂಡಿಗೆಯಂತೆ ಇರುವ ರಹಸ್ಯಾತ್ಮಕವಾದ ರುಂಕೇಸರು ನಾವು ಹುಟ್ಟಿ ಬೆಳೆದ ವರ್ಣ ಹಾಗೂ ಆಶ್ರಮದ ಧರ್ಮಗಳನ್ನು ಪರಿಪಾಲಿಸುವ ನಮ್ಮ ಸ್ವಧರ್ಮವಾಗಿದೆ. ಅದನ್ನು ಬಿಡದೆ ಅದನ್ನು ಆಚರಿಸುವುದೇ ಪರಮಧರ್ಮವಾಗಿದೆ. ಧರ್ಮ ಎಂದರೆ ಭಗವಂತ. ವಿಷ್ಣು ಸಹಸ್ರನಾಮದಲ್ಲಿ ಧರ್ಮೋ ಧರ್ಮವಿದೋತ್ತಮಃ ಎಂದು ಭಗವಂತನನ್ನು ಭೀಷ್ಮಾಚಾರ್ಯರು ಕರೆದಿದ್ದಾರೆ. ಎಲ್ಲೆಡೆಯಲ್ಲಿಯೂ ಎಂತಹ ಕೆಟ್ಟ ವ್ಯಕ್ತಿಯಲ್ಲಿಯೂ ನಾಯಿ ಚಂಡಾಲ ಮೊದಲಾದ ಅಧಮ ಉಪಾಧಿಗಳಲ್ಲಿಯೂ ಭಗವಂತನನ್ನು ಕಾಣುವುದು, ಅಲ್ಲಿ ಅವನಿಗೆ ಆದರ ಕೊಡುವುದು ನಮ್ಮ ಪರಮಧರ್ಮವಾಗಿದೆ. ಈ ಎರಡೂ ಧರ್ಮದ ರಹಸ್ಯವನ್ನು ತಿಳಿದು ಆಚರಿಸಿ ಉದ್ಧತವಾಗುವುದೇ ಶ್ರೀಹರಿಗೆ ಪ್ರಿಯವಾದ ಕ್ರಿಯೆಯಾಗಿದೆ. ಕೆಲವರು ಕೆಟ್ಟವರಿರುತ್ತಾರೆ, ಅದು ಅವರ ಯೋಗ್ಯತಾನುಸಾರವಾಗಿ ಬಂದ ಗುಣ. ನಾವು ಅದನ್ನು ಬದಲಾಯಿಸುವುದಕ್ಕೆ ಆಗೋದಿಲ್ಲ. ಅಲ್ಲಿಯೂ ಭಗವಂತನನ್ನು ಕಾಣುವುದು ಪರಮಧರ್ಮವಾಗಿದೆ. ಇದಕ್ಕೊಂದು ಕಥೆ ಈ ರೀತಿಯಾಗಿದೆ. ಒಬ್ಬ ಸಜ್ಜನ ಮನುಷ್ಯ ನದಿಯಲ್ಲಿ ಸ್ನಾನ ಮಾಡಲು ಮುಳುಗು ಹಾಕ್ತಾಯಿತ್ತು. ಆಗ ನೀರಿನ ಪ್ರವಾಹದ ಮೇಲೆ ಹರಿದು ಬಂದ ನೀರಿನಲ್ಲಿ ಒದ್ದಾಡುತ್ತಿರುವಂತಹ ಒಂದು ಚೇಳನ್ನು ಕಂಡ. ತನ್ನ ಸ್ವಧರ್ಮವಾದ ದಯಾ ಸ್ವಭಾವವನ್ನು, ಆ ಧರ್ಮವಾದ ಪರೋಪಕಾರವನ್ನು ಮಾಡಲು ಬಯಸಿ ಅಂಗೈಯಲ್ಲಿ ಅದನ್ನು ತೆಗೆದುಕೊಂಡು ದಂಡೆಯಲ್ಲಿ ಎಸೆಯಲು ಬಯಸಿದ. ಆಗ ಆ ಚೇಳು ಅವನ ಅಂಗೈಗೆ ಕೊಂಡಿಯಿಂದ ಚುಚ್ಚಿತು. ಅವನು ಕೈ ಜಾಡಿಸಿದನು, ಅದು ನೀರಿನಲ್ಲಿ ಬಿತ್ತು. ಮತ್ತೊಮ್ಮೆ ಅದನ್ನು ಎತ್ತಿ ಹೊರಗೆ ಹಾಕಲು ಬಯಸಿದ, ಅದು ಮತ್ತೆ ಪುನಃ ಕೊಂಡಿಯಿಂದ ಚುಚ್ಚಿತು. ಹೀಗೆ 6-7 ಸಲ ಪ್ರಯತ್ನ ಮಾಡಿದಾಗ ಪ್ರತಿ ಸಲ ಅದು ಅವನಿಗೆ ಕೊಂಡಿ ಚುಚ್ಚುತ್ತಿತ್ತು. 8ನೇ ಸಲ ಹೇಗೋ ಮಾಡಿ ಅದನ್ನು ನೀರಿನಿಂದ ಹೊರಗೆ ಹಾಕಿದ. ನಂತರ ಆ ಸಜ್ಜನನು ಸ್ನಾನ ಮಾಡಿ ಹೊರಬಂದ. ಕೈ ರಕ್ತಮಯವಾಗಿತ್ತು. ಈ ಎಲ್ಲ ದೃಶ್ಯವನ್ನು ನೋಡುತ್ತಿರುವ ಒಬ್ಬ ವ್ಯಕ್ತಿ ಅವನಿಗೆ ಕೇಳ್ತಾನೆ, ಅದು ತನ್ನ ಕೊಂಡಿಯಿಂದ ಹೊಡೆಯುತ್ತಿದ್ದರೂ ಪುನಃ ಅದಕ್ಕೆ ಉಳಿಸಲು ಏಕೆ ಪ್ರಯತ್ನ ಮಾಡಿದ್ರಿ ಅಂತ ಕೇಳಿದಾಗ
ಸಂತ ಉಚ್ಚರಿಸುತ್ತಾನೆ, ಉತ್ತರ ಕೊಡ್ತಾನೆ. ಆತ್ಮರಕ್ಷಣೆಗೆ ಕೊಂಡಿಯಿಂದ ಹೊಡೆಯುವುದು ಅದರ ಧರ್ಮ, ಪರೋಪಕಾರ ಮಾಡುವುದು ನನ್ನ ಧರ್ಮ. ಏನಾದರೂ ಆ ಒಂದು ಚೇಳು, ಆ ಸಣ್ಣ ಪ್ರಾಣಿ ತನ್ನ ಧರ್ಮ ಬಿಡುವುದಿಲ್ಲ ಎಂದ ಮೇಲೆ ನಾನು ಪರೋಪಕಾರ ಮಾಡುವುದು ಆ ಧರ್ಮವನ್ನು ಏಕೆ ಬಿಡಲಿ? ಅದಕ್ಕೆ ಉಪಕಾರ ಮಾಡುವ ನನ್ನ ಧರ್ಮವನ್ನು ಬಿಡಲಿಲ್ಲ ಅಂತ ಹೇಳಿದನು. ನಮ್ಮ ಜೊತೆಗಿದ್ದವ ಎಷ್ಟೇ ಕೆಟ್ಟವನಾಗಿದ್ದರೂ ಅವನಿಗೆ ಉಪಕಾರ ಮಾಡುವುದು ನಮ್ಮ ಧರ್ಮವಾಗಿದೆ. ಈ ರಹಸ್ಯವನ್ನು ಪುರಂದರದಾಸರು ಈ ಪದ್ಯದಲ್ಲಿ ತೋರಿಸುತ್ತಾರೆ. ಒಂದೇ ನುಡಿಯಲ್ಲಿ ಹೇಳ್ತಾರೆ, ಅವ ವಿಷ ಕೊಟ್ಟರೂ ನನ್ನ ಧರ್ಮಾಚರಣೆಯಲ್ಲಿ ನಾನಿದ್ದರೆ ದೇವರು ನನ್ನ ರಕ್ಷಣೆ ಮಾಡುತ್ತಾನೆ. ವಿಷ ಕೊಡುವುದು ಅವನ ಧರ್ಮ, ಷಡ್ರಸವನ್ನು ಅತಿಥಿಗೆ ನೀಡುವುದು ನನ್ನ ಧರ್ಮ. ನಾನೇಕೆ ನನ್ನ ಧರ್ಮವನ್ನು ಬಿಡಲಿ? ಎರಡನೇ ಲೈನಲ್ಲಿ ಹೇಳ್ತಾರೆ, ದ್ವೇಷ ಮಾಡಿದವನ ಪೋಷಿಸಬೇಕು. ಎಷ್ಟೋ ಸಲ ನಮ್ಮ ಹೆಂಡತಿ, ಗಂಡ, ಮಕ್ಕಳೇ ನಮ್ಮನ್ನು ದ್ವೇಷ ಮಾಡುತ್ತಾರೆ. ಆಗ ಅವರ ಪರಿಪಾಲನೆ ನಮ್ಮ ಧರ್ಮ. ಅವರಲ್ಲಿ ದೇವರನ್ನು ಕಾಣುತ್ತಾ ನನ್ನ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಮೊನ್ನೆ ಲೈನಲ್ಲಿ ಹೇಳ್ತಾರೆ, ಪುಸಿ ಮಾಡಿ ಕೆಡಿಸುವರ ಹಾಡಿ ಹರಸಲು ಬೇಕು. ನಮ್ಮ ಅಣ್ಣ, ತಮ್ಮ, ಶಿಷ್ಯರು, ಬಂಧುಗಳು ಸುಳ್ಳು ಹೇಳಿ ನಮಗೆ ಮೋಸ ಮಾಡ್ತಾ ಇರ್ತಾರೆ. ಅವರು ಸುಧಾರಿಸಲಿ ಎಂದು ದೇವರಿಗೆ ಬೇಡುತ್ತಾ 4 ಜನರ ಮಧ್ಯದಲ್ಲಿ ಅವರನ್ನು ಬಯ್ಯದೆ, ಅವರನ್ನು ಹೊಗಳಿ ಅಲ್ಲಿದ್ದ ಭಗವಂತನಿಗೆ ಮರ್ಯಾದೆ ಕೊಡಬೇಕು. 4ನೇ ಲೈನಲ್ಲಿ ಹೇಳ್ತಾರೆ, ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು. ಎಷ್ಟೋ ಸಲ ನಮ್ಮ ತಂದೆ, ತಾಯಿ, ಅಜ್ಜ ಇತ್ಯಾದಿ ಹಿರಿಯರು ನಮಗೆ ಮೋಸ ಮಾಡಬಹುದು. ಆದರೂ ಅವರಲ್ಲಿ ದೇವರನ್ನು ಕಾಣುತ್ತಾ ಅವರ ಹೆಸರನ್ನು ಮಕ್ಕಳಿಗಿಡಬೇಕು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇನ್ನು 2ನೇ ನುಡಿ 1ನೇ ಸಾಲಿನಲ್ಲಿ ಹೇಳ್ತಾರೆ, ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ನಮ್ಮ ಹಿರಿಯರು ಅಥವಾ ಗುರುಗಳು ಯಾವುದೇ ಕಾರಣದಿಂದ ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಅಪಮಾನವಾಗುವಂತಹ ನಿಂದಾಸ್ಪದವಾಗಿ ಮಾತನಾಡಿದ್ದರೂ ಸಹ ಅವರ ಹಿರಿತನಕ್ಕೆ ನಾವು ತಲೆ ಬಾಗಲೇಬೇಕು. ಬಂಧನದೊಳೆಟ್ಟವರ ಬೆರೆಯಬೇಕು. ನಮ್ಮ ಸಮೀಪದ ಬಂಧು ಬಾಂಧವರು ತಮ್ಮ ಸ್ವಭಾವದ ದೋಷದಿಂದಾಗಿ ನಮ್ಮ ಮೇಲೆ ಅಪಮಾನ ಹೊರಿಸಿ ಅತ್ಯಾಚಾರ ಮಾಡಿದರೂ ವಿಶಿಷ್ಟ ಸಂದರ್ಭದಲ್ಲಿ ಅದನ್ನು ಮರೆತು ಅಲ್ಲಿದ್ದ ಭಗವಂತನ ಸ್ಮರಿಸುತ್ತಾ ಅವರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಂದ ವೈರಿಯ ಮನೆಗೆ ನಡೆದು ಹೋಗಬೇಕು. ಗುರು ಹಿರಿಯರು, ಬಂಧು ಬಾಂಧವರು ಯಾವುದೇ ಪೂರ್ವಗ್ರಹದಿಂದ ನಮ್ಮನ್ನು ಸಭೆಯಲ್ಲಿ ಅಪಮಾನ ಮಾಡಿ ನಮ್ಮ ಪ್ರಾಣ ಹೋಗುವಂತಹ ಪೀಡೆಯನ್ನು ಕೊಟ್ಟರೂ ಸಹ ಅವರಲ್ಲಿದ್ದ ಭಗವಂತನನ್ನು ಆರಾಧಿಸುತ್ತಾ ಆ ಹರಿಯ ಅನುಗ್ರಹವನ್ನು ಪಡೆಯಬೇಕು. ಕುಂದೆಣಿಸುವವರ ಗೆಳೆತನ ಮಾಡಬೇಕು. ಯಾರು ನಮ್ಮ ದೋಷಗಳನ್ನು ಎತ್ತಿ ತೋರಿಸುವರೋ ಅವರು ಹನ್ನಿಯಂತೆ ನಮ್ಮ ಹೊಲಸನ್ನೆಲ್ಲ ದೂರ ಮಾಡ್ತಾ ಇರ್ತಾರೆ. ಅಂಥವರನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು 3ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಕೊಂಡೊಯ್ದು ಬಡೆಯುವರ ಕೊಂಡಾಡುತ್ತಿರಬೇಕು. ಕರೆದುಕೊಂಡು ಹೋಗಿ ನಮ್ಮ ಪಾಪಗಳಿಗನುಸಾರವಾಗಿ ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗಿ ಹೊಡೆಯುವ ಯಮದೂತರಿಗೆ ಬಯ್ಯದೆ, ನೀವು ನಮ್ಮ ಪಾಪಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಇದ್ದೀರಿ, ನಮ್ಮ ಪಾಪಗಳನ್ನು ತೊಳಿತಾ ಇದ್ದೀರಿ ಎಂದು ಅವರಲ್ಲಿದ್ದ ದೇವರನ್ನು ಹೊಗಳಬೇಕು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಕಂಡು ಸಹಿಸದವರ ಕರೆಯಬೇಕು. ನಮ್ಮನ್ನು ನೋಡಿದ ಕ್ಷಣಕ್ಕೆ ಹೊಟ್ಟೆ ಕಿಚ್ಚು ಪಡುವ
ಪಡುವಂತಹ ಶತ್ರುಗಳನ್ನು ಆಹ್ವಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಸಂಕಟ ಬಂದಾಗ ದೇವರನ್ನು ಕರೆಯಬೇಕು, ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇದಕ್ಕೆ ಪ್ರಹ್ಲಾದನೇ ಸಾಕ್ಷಿ. ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠ್ಠಲನ ಕೊಂಡಾಡುತ್ತಾ ಧನ್ಯನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಕಮಲದಂತಹ ಕಣ್ಣುಳ್ಳಂತಹ ಕರುಣಾ ಸಮುದ್ರನಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಆ ಪುರಂದರ ವಿಠ್ಠಲನನ್ನು ಯಾವಾಗಲೂ ಅವನ ಸ್ತುತಿಯನ್ನು ಮಾಡ್ತಾ ಇರಬೇಕು, ಅವನ ಸ್ತೋತ್ರವನ್ನು ಮಾಡ್ತಾ ಇರಬೇಕು. ನೀನೇ ಸರ್ವೋತ್ತಮ, ನೀನೇ ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಮಮ ಸ್ವಾಮಿ ಅಂಥೇಳಿ ಅವನ ಸ್ತೋತ್ರವನ್ನು ಮಾಡ್ತಾ ಇರಬೇಕು ಎಲ್ಲ ಕಾಲದಲ್ಲಿಯೂ. ಆ ರೀತಿಯಾಗಿ ಪರಮಾತ್ಮನನ್ನು ಕೊಂಡಾಡಿ ಧನ್ಯನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದಾಸರು ಜೀವಿಸುವ ಸಹನಶೀಲತೆ, ಉದಾರತೆಯನ್ನು, ಕಷ್ಟ ಸಹಿಷ್ಣುತೆ, ದೇವರಲ್ಲಿರುವಂತಹ ಪೂರ್ಣ ನಂಬಿಕೆ, ನಿಜವಾಗಿಯೂ ಬಹಳ ಕಷ್ಟತರ ಸಂದರ್ಭಗಳು ಬಂದಾಗ ಪ್ರಹ್ಲಾದ ಧ್ರುವನಂತೆ ಭಗವಂತನಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ರಕ್ಷತಿ ಸೇವ ವಿಶ್ವಾಸ ಎಂಬ ಪಾಂಡವರು ತೋರಿದಂತಹ ವಿಶ್ವಾಸ ಇರಬೇಕು. ಇವೆಲ್ಲವನ್ನು ಪುಂಡರೀಕಾಕ್ಷನೇ ಕರುಣಿಸಬೇಕು. ಇಂತಹ ವಿಶ್ವಾಸವೇ ಪಾಂಡವರನ್ನು ಅನೇಕ ಕಷ್ಟಗಳಿಂದ ಕಾಯಿತು. ಎಲ್ಲಿಯೇ ಇರಲಿ, ಎಲ್ಲಿಗೇ ಹೋಗಿರಲಿ, ಹೇಗಾದರೂ ಇರಲಿ, ಶ್ರೀ ಪುಂಡರೀಕಾಕ್ಷನಾದ ಪರಮಾತ್ಮನನ್ನು ನೆನೆಸ್ತಾ ಇರಬೇಕು, ಅವನ ಮರೆಯಬಾರ್ದು. ಆ ಪರಮಾತ್ಮನನ್ನು ನೆನೆಸುತ್ತಾ, ಅದಕ್ಕೆ ಹೇಳಿದ್ರು ದಾಸರು, ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಪ್ರತಿ ಕ್ಷಣಕ್ಕೆ, ಎಲ್ಲ ಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ. ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿರು. ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಅವನನ್ನು ನೆನೆಸುತ್ತಾ, ಸಂಸಾರದಲ್ಲಿ ಬರುವ ವಿಷಯಗಳನ್ನು ಪಾನ ಮಾಡಬೇಕು. ದೇವರು ನಮ್ಮನ್ನು ತಪ್ಪದೇ ರಕ್ಷಿಸುತ್ತಾನೆ. ಇದೇ ಧರ್ಮದ ರಹಸ್ಯ. ಅದನ್ನೇ ಇಲ್ಲಿ ದಾಸ ಹೇಳ್ತಾ ಇದ್ದಾರೆ. ಈ ಧರ್ಮದ ರಹಸ್ಯವನ್ನು ಸರಿಯಾಗಿ ತಿಳಿದುಕೊಂಡು ಜೀವನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಮೂರೇ ನುಡಿಯಲ್ಲಿ ನಮಗೆ ದಾಸರು ಮನುಷ್ಯನಾದವನು ಹೇಗಿರಬೇಕು, ಜೀವನದಲ್ಲಿ ಹೇಗಿರಬೇಕು, ಪರಮಾತ್ಮನ ಅನುಗ್ರಹ ಪಡೆಯಬೇಕಾದರೆ ಹೇಗಿರಬೇಕು, ಹಾಗಿದ್ದಾಗ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ಆ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೇ ಮಾಡುತ್ತಾ, ಕಾಲಕ್ರಮಕ್ಕನುಸಾರವಾಗಿ ತಪ್ಪದೇ ಮಾಡುತ್ತಾ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ, ಆ ಧರ್ಮದ ಮರ್ಮವನ್ನು ತಿಳಿದುಕೊಂಡು ಧರ್ಮವನ್ನು ಮಾಡು. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ, ತಿಳಿದುಕೊಂಡು ಧರ್ಮವನ್ನು ಮಾಡು. ಆಗ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮೂರೇ ನುಡಿಯ ಒಂದು ಸಣ್ಣ ಪದ್ಯವಾಗಿದ್ದರೂ ದಾಸರು ಅದರಲ್ಲಿ ಬಹಳಷ್ಟು ಅರ್ಥವನ್ನಿಟ್ಟು ಹೇಳಿದ್ದಾರೆ. ಅದಕ್ಕೆ ಅವರ ಪದ್ಯಗಳಿಗೆ ಪುರಂದರೋಪನಿಷತ್ತು ಅಂತ ಹೇಳಿದ ಸಂಗ್ರಹಕ್ಕೆ ಬಹಳಷ್ಟು ರಹಸ್ಯಗಳನ್ನು ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಹೇಗಿರಬೇಕು, ಹೇಗಿದ್ದರೆ ಪರಮಾತ್ಮನ ಅನುಗ್ರಹ ಆಗತ್ತೆ, ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಜೀವನ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಅದಕ್ಕೆ ಹೇಳಿದ್ರು, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳಲೇಬೇಡಿ ಹುಚ್ಚಪ್ಪಗಳೆಲ್ಲ. ಮಾನವ ಜನ್ಮ ಬರದೆ 84 ಲಕ್ಷ ಯೋನಿ ದಾಟಿದ ಮೇಲೆ ಮಾನವ ಜನ್ಮ ಬರುತ್ತೆ. ಅಂತಹ ಮಾನವ ಜನ್ಮ ಬಂದಾಗ
ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು, ಹಿರಿಯರಿಂದ ತಿಳಿದುಕೊಂಡು ಅದಕ್ಕನುಸಾರವಾಗಿ ನಡೆದುಕೊಂಡರೆ ಆ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತದೆ. ಅದರಲ್ಲಿ ಯಾವ ಸಂಶಯವಿಲ್ಲ ಅನ್ನುವುದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಸರಿಯಾಗಿ ತಿಳ್ಕೊಂಡು ಆ ಧರ್ಮಗಳನ್ನು ತಿಳಿದುಕೊಂಡು ಅದನ್ನು ಮರ್ಮವನ್ನು ತಿಳಿದುಕೊಂಡು ಆ ಧರ್ಮಗಳನ್ನು ಆಚರಿಸಿ ಕಾಟಾಚಾರಕ್ಕೆ ಆಚರಿಸೋದಲ್ಲ, ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ಧರ್ಮಗಳನ್ನ ಆಚರಿಸಿರಿ, ಆಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಮಾಡುವುದಕ್ಕೋಸ್ಕರ ಮಾನವ ಜನ್ಮ ಕೊಟ್ಟಿದ್ದಾನೆ. ಅದನ್ನು ಹಾಳು ಮಾಡ್ಕೊಳ್ಳದೆ ಅದನ್ನು ಆಚರಿಸಿರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಇವತ್ತು ಈ ಪದ್ಯದ ಅರ್ಥ ಇಲ್ಲಿ ಶ್ರೀನಿವಾಸ ನೀನೇ ಪಾಲಿಸೋ ಆಶ್ರಿತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೆ ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಎಂದಿಗೆ ನಿನ್ನ ಪಾದಾಬ್ಜವ ಕಾಂಬುವ ಸುಖ ಎಂದಿಗೆ ಲಭ್ಯವೋ ಮಾಧವ ಅಂಧಕಾರಣ್ಯದಲ್ಲೇ ನಿಂದು ತತ್ತರಿಸುತ್ತಿಹೆನೋ ಬಂದು ಬಂದು ಈ ಭವದೆ ನೊಂದೆನಯ್ಯ ಶ್ರೀ ಗೋವಿಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತಜನ ಪಾಲ ಗಾನಲೋಲ ಮುಕುಂದನೆ ಶ್ರೀ ಮುಕುಂದನೆ ಎಷ್ಟು ದೇನ ಕಷ್ಟಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರ ಜನ್ಮದೋಳು ದುಷ್ಟ ಕಾರ್ಯ ಮಾಡಿದಾಗ್ಯೋ ಇಷ್ಟನಾಗಿ ಕೈಯ ಪಿಡಿದೋ ಶ್ರೀನಿವಾಸ ನೀನೇ ಪಾಲಿಸೋ ಆಶ್ರಿತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೆ ಅನುದಿನ ಅನೇಕ ರೋಗಗಳ ಅನುಭವಿಸುವೆನು ಘನ್ನ ಮಹಿಮಾ ನೀನೇ ಬಲ್ಲೆಯ ತನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರಕ್ಕೆ ಸಲಹುವ ಹನುಮದೀಶ ಪುರಂದರ ವಿಠಲ ನೀ ಕೈಯ ಪಿಡಿದು ಶ್ರೀನಿವಾಸ ನೀನೇ ಪಾಲಿಸೋ ಆಶ್ರಿತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೆ. ಇನ್ನೊಂದು ಪದ್ಯದಲ್ಲಿ ಪುರಂದಾಸ್ ಹೇಳ್ತಾ ಇದ್ದಾರೆ, ಹೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ, ನೀನೇ ಬಂದು ನನ್ನ ರಕ್ಷಣೆ ಮಾಡಬೇಕಪ್ಪ. ಯಾಕೆ ಅಂದರೆ ನೀನು ಆಶ್ರಿತ ಜನ ಪರಿಪಾಲಕನಾಗಿದ್ದೆ. ಯಾರು ನಿನ್ನ ಆಶ್ರಯಕ್ಕೆ ಬರುತ್ತಾರೆ ಅವರ ಹಿಂದಿನ ಎಲ್ಲ ಇದನ್ನು ಮರೆತು ಅವರನ್ನು ರಕ್ಷಣೆ ಮಾಡ್ತೀವಿ. ಮತ್ತು ನೀನೆಂಥವನಿದ್ದಿ ಗಾನಲೋಲನಾಗಿದ್ದಿ. ಯಾರು ಸ್ತುತಿಯನ್ನು ಮಾಡ್ತಾರೆಯೋ ಅಂಥವರ ಮೇಲೆ ಸಂತೋಷ ಪಡ್ತಿದ್ದೆ. ಶ್ರೀ ಮುಕುಂದ, ಮುಕ್ತಿಯನ್ನು ಕೊಡುವಂತಹ ಲಕ್ಷ್ಮೀಪತಿಯಾಗಿರುವಂಥ ಹೇ ಪರಮಾತ್ಮ, ನನ್ನನ್ನು ರಕ್ಷಣೆ ಮಾಡಪ್ಪ. ಮತ್ತು ಹೇಳ್ತಾರೆ, ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ಯಾರು ನಿನ್ನ ಧ್ಯಾನವನ್ನು ಮಾಡ್ತಾರೆಯೋ, ನಿನ್ನ ಸ್ಮರಣೆಯನ್ನು ಮಾಡುತ್ತಾರೆಯೋ, ಭಕ್ತಿಯಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಮಾಡ್ತಾರೆಯೋ ಅವರೇ ಸಜ್ಜನರು. ಅಂತಹ ಸಜ್ಜನರನ್ನು ಮಾನದಿಂ ಪರಿಪಾಲಿಪ, ಅವರ ಮಾನ ಹೋಗದಂತೆ ಅವರನ್ನು ರಕ್ಷಣೆ ಮಾಡ್ತೀಯಪ್ಪ. ಅಂಥ ಪರಮಾತ್ಮ ವೇಣುಗೋಪಾಲ, ಕೈಯಲ್ಲಿ ವೇಣುವನ್ನು ಹಿಡಿದುಕೊಂಡಿರುವಂತಹ ಶ್ರೀಕೃಷ್ಣನೇ, ಗೋವಿಂದ, ವೇದವೇದ್ಯನಾಗಿರುವಂತಹ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ನಿತ್ಯಾನಂದನಾಗಿರುವಂತಹ ಆನಂದ ಮೂರ್ತಿಯಾಗಿರುವಂತಹ ಹೇ ಪರಮಾತ್ಮ ಶ್ರೀನಿವಾಸ, ನನ್ನನ್ನು ರಕ್ಷಣೆ ಮಾಡಪ್ಪ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದದಲ್ಲಿ ಅಷ್ಟರ್ಥಗಳನ್ನಿಟ್ಟಿದ್ದಾರೆ. ಎಂದಿಗೆ ನಿನ್ನ ಪಾದಾಬ್ಜುವ ಕಾಂಬುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಯಾವಾಗಪ್ಪ ಆ ನಿನ್ನ ಪಾದಕಮಲಗಳ ದರ್ಶನ ಆಗುತ್ತೆ, ಆ ದರ್ಶನದಿಂದ ಆಗುವ ಸುಖ ಆಗುತ್ತೆ, ಅದು ಯಾವಾಗಪ್ಪ? ಹೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನೀನೇ ಹೇಳಪ್ಪ, ಯಾವಾಗ ಆಗತ್ತೆ ಆ ಸುಖ ನನಗೆ? ಅಂಧಕಾರಣದಲ್ಲಿ ನಿಂದು ತತ್ತರಿಸುತ್ತೀಹೇನೋ, ಈ ಸಂಸಾರವೆಂಬುವಂತಹ ಅಂಧಕಾರಣದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ.
ಬಂದು ಭವದಿ ನೊಂದೆನಯ್ಯ. ಈ ಮಾಡಿದ ಕರ್ಮಕ್ಕೆ ಮತ್ತು ಜನ್ಮ ಮತ್ತೆ ಜನ್ಮ ಅಂತ ಹೇಳಿ ಅನಂತ ಜನ್ಮಗಳನ್ನು ಅನುಭವಿಸಿದ್ದೇನೆ. ಅನಂತ ಜನ್ಮಗಳನ್ನು ಪಡೆದು ಈ ಸಂಸಾರದಲ್ಲಿ ಬಿದ್ದು ನೊಂದು ಹೋಗಿದ್ದೇನೆ. ನನ್ನನ್ನು ಉದ್ಧಾರ ಮಾಡಪ್ಪ ತಂದೆ. ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ, ನನ್ನ ಉದ್ಧಾರ ಮಾಡಪ್ಪ. ನಿನ್ನ ಶರಣಿಗೆ ಬಂದಿದ್ದೇನೆ, ಉದ್ಧಾರ ಮಾಡು ತಂದೆ ಅಂತ ಬಿಡ್ಕೋತಾರೆ. ಎಷ್ಟು ದಿನ ಕಷ್ಟಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ. ಎಷ್ಟು ದಿನ ಕಷ್ಟಪಡಲಪ್ಪ. ಯಶೋದೆ ಕಂದನಾಗಿರುವಂತಹ ಶ್ರೀಕೃಷ್ಣ, ಸರ್ವತ್ರ ವ್ಯಾಪ್ತನಾಗಿರುವಂತಹ, ಸರ್ವ ಜೀವರಲ್ಲಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ, ನನ್ನ ಕಡೆ ಕರುಣಾ ದೃಷ್ಟಿಯಿಂದ ನೋಡಪ್ಪ. ನನ್ನ ಒಳಗೂ ಇದ್ದೆ, ನಾನು ಹೊರಗೂ ಇದ್ದೆ, ಅನಂತ ಜನ್ಮದಿಂದ ನನ್ನ ಜೊತೆಗೇ ಇದ್ದೀನಿ. ಈಗ ಕರುಣಾ ದೃಷ್ಟಿಯಿಂದ ನೋಡಿ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರ ಜನ್ಮದಳು. ಅತ್ಯಂತ ಭಕ್ತಿಯಿಂದ ನಿನ್ನ ಪಾದಕಮಲದಲ್ಲಿಯೇ ಮನವಿಟ್ಟು ಭಜಿಸುವಂಥ ಮಹಾಭಕ್ತನೂ ಅಲ್ಲ ನಾನು. ಆದ್ದರಿಂದಲೇ ಈ ಕೆಟ್ಟ ನರ ಜನ್ಮ ಬಿದ್ದಿದ್ದೇನೆ. ನರಜನ್ಮ ಬಿದ್ದುದಷ್ಟೇ ಅಲ್ಲ, ದುಷ್ಟ ಕಾರ್ಯ ಮಾಡಿದಾಗ್ಯೂ ನರಜನ್ಮದಲ್ಲಿ ಬಿದ್ದು ವರ್ಣಾಶ್ರಮ ಧರ್ಮಗಳನ್ನು ಮಾಡದೆ, ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡಿದರೂ ನನ್ನ ಕಡೆ ನೋಡಪ್ಪ. ನೋಡು ತಂದೆ, ಇಷ್ಟನಾಗಿ ಕೈಯ ಪಿಡಿದು ಸಣ್ಣ ಮಕ್ಕಳು ಹಠ ಮಾಡಿ ಇದು ಮಾಡಿ ಆ ಕಡೆ ಈ ಕಡೆ ಇದು ಮಾಡ್ತಿರ್ತಾವೆ. ಆದರೆ ತಂದೆ ತಾಯಿಗಳು ಬಿಡ್ತಾರೇನೋ, ಅವ್ರ ಕೈ ಹಿಡಿದು ಮತ್ತೆ ಅವಕ್ಕೆ ಮುದ್ದು ಮಾಡಿ ಕರ್ಕೊಂಡು ಅವಕ್ಕೆ ಇದು ಮಾಡ್ತಾರೋ ಇಲ್ಲೋ. ಹಾಗೆ ನೀನು ನನ್ನನ್ನು ಬಿಡದೆ ಉದ್ಧಾರ ಮಾಡಪ್ಪ ತಂದೆ. ನಾವು ಯಾರು ವರ್ಣಾಶ್ರಮ ಧರ್ಮಗಳನ್ನು ಮಾಡದೆ ಅನೇಕ ಜನ್ಮಗಳನ್ನು ಪಡೆದು ಈ ಮನುಷ್ಯ ಜನ್ಮದಲ್ಲಿ ಬಂದು ಈ ಧರ್ಮವನ್ನು ಮಾಡದೇ ಇದ್ದೇನೆ. ಆದರೂ ನನ್ನನ್ನು ಮರಿಬೇಡ ಪರಮಾತ್ಮ, ನನಗೆ ಉದ್ಧಾರ ಮಾಡಪ್ಪ ತಂದೆ. ನನ್ನ ಕೈ ಹಿಡಿದು ಉದ್ಧಾರ ಮಾಡು. ಹೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಶ್ರೀನಿವಾಸ, ನಿನ್ನ ಆಶ್ರಯಕ್ಕೆ ಬಂದಿದ್ದೇನೆ. ಹಿಂದಿನದೆಲ್ಲ ಮರೆತು ನನ್ನನ್ನು ಉದ್ಧಾರ ಮಾಡಪ್ಪ ಪರಮಾತ್ಮ ಅಂತ ಬೇಡ್ಕೊತಾ ಇದ್ದಾರೆ. ಅನುದೀನ ಅನೇಕ ರೋಗಗಳ ಅನುಭವಿಸೇನು ಘನ್ನ ಮಹಿಮ ನೀನೇ ಬಲ್ಲೆಯ. ಆ ಹಿಂದೆ ಮಾಡಿದ ಪಾಪದಿಂದ ಆ ಫಲವಾಗಿ ಅನೇಕ ರೋಗಗಳನ್ನು ಅನುಭವಿಸ್ತಾ ಇದ್ದೇನೆ. ಅದನ್ನು ಘನ್ನ ಮಹಿಮನಾಗಿರುವಂತಹ ನಿನಗೆ ಅದೆಲ್ಲ ಗೊತ್ತಿದೆ. ನಾ ಹೇಳಬೇಕಾದದ್ದೇ ಇಲ್ಲ, ನಿನಗೆಲ್ಲ ಗೊತ್ತದದು. ತನುವಿನಲ್ಲಿ ಬಲವಿಲ್ಲ, ಇಟ್ಟಿದಾಗಿದ್ದೇನೆ ಅಂತಂದರೆ ದೇಹದಲ್ಲಿ ಶಕ್ತಿ ಇಲ್ಲ. ನಿಲ್ಲಕ್ಕಾಗುವುದು, ಕೂಡ್ಲಿಕ್ಕಾಗುವುದು, ದಣದು ಹೋಗ್ತಾ ಇದ್ದೇನೆ ಪ್ರತಿ ಕ್ಷಣಕ್ಕೆ. ಆದರೆ ನಿನ್ನ ಅನುಗ್ರಹ ಏನು ಹೇಗಿದೆ ಅಂದರೆ, ನಿನ್ನ ಮಹಿಮೆ ನೆನೆದ ಮಾತ್ರಕ್ಕೆ ಸಲಹುವ. ಅನೇಕ ಪಾಪಗಳನ್ನು ಮಾಡಿದ್ದರೂ ಕೊನೆ ಕಾಲದಲ್ಲಿ ಆ ಅಜಾಮಿಳ ನಿನ್ನನ್ನು ನೆನೆಸಿದ ಮಾತ್ರಕ್ಕೆ ಅವನನ್ನು ರಕ್ಷಣೆ ಮಾಡಿದೆಯೋ ಇಲ್ಲ. ಅಂತಹ ಕರುಣಾ ಸಮುದ್ರನಾಗಿರುವಂತಹ ಹೇ ಪರಮಾತ್ಮ, ನಿನ್ನನ್ನು ನೆನೆಸಿದ ಮಾತ್ರಕ್ಕೆ ರಕ್ಷಣೆ ಮಾಡುವಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ, ಹನುಮದೇಶ ವಾಯುದೇವರ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ಪುರಂದರ ವಿಠಲ, ನನ್ನ ಕೈ ಹಿಡಿದು ರಕ್ಷಣೆ ಮಾಡಪ್ಪ. ಹೇಗೆ ಕೂಸು ಹೇಳಿದ ಮಾತು ಕೇಳದೆ ಇಲ್ಲೆಲ್ಲೂ ಹೋಗಿ ಬೀಳುತ್ತೆ, ಅಮ್ಮ ಅಂತ ಒದರುತ್ತೆ ಅವಾಗ. ಆವಾಗ ತಾಯಿ ನನ್ನ ಮಾತು ಕೇಳಿಲ್ಲಲ್ಲ ಹೋಗಿ ಬೀಳು ಅಂತಾಳೇನು? ಇಲ್ಲ, ಆ ಕೂಸಿನ ಹತ್ರ ಓಡಿ ಹೋಗಿ ಅದನ್ನು ಎತ್ತುಕೊಂಡು ಅದಕ್ಕೆ ಮುದ್ದು ಮಾಡಿ, ಬೈಯೋದಿಲ್ಲ, ಅದಕ್ಕೆ ಮುದ್ದು ಮಾಡಿ ಅದಕ್ಕೆ ಸಮಾಧಾನ ಮಾಡಿ ಅದಕ್ಕೆ ಇದು ಮಾಡ್ತಾ ಇಲ್ಲೋ ಹಾಗೆ ನೀನು ನನ್ನನ್ನು ಕೈ ಹಿಡಿದು ರಕ್ಷಣೆ ಮಾಡಪ್ಪ ಪರಮಾತ್ಮ ಅಂತ ಬೇಡ್ಕೊತಾರೆ. ಎಷ್ಟು ಸುಂದರವಾಗಿ
ಮೂರೇ ನುಡಿಯಲ್ಲಿ ಪುರಂದಾಸರು ಹೇಳ್ತಾ ಇದ್ದಾರೆ. ಅಂತಹ ಲಕ್ಷ್ಮೀಪತಿಯಾಗಿರುವಂಥ ಹೇ ಪರಮಾತ್ಮ, ನಿನ್ನ ಆಶ್ರಯಕ್ಕೆ ಬಂದಿದ್ದೇನಪ್ಪ. ಆಶ್ರಿತ ಜನರನ್ನು ಪರಿಪಾಲಿಸುವಂತಹ ನಿನ್ನ ಬಿರುದಿದೆ. ಅಂತಹ ಆಶ್ರಿತ ಜನ ಪರಿಪಾಲನಾಗಿರುವಂಥ ಹೇ ಪರಮಾತ್ಮ, ಸ್ತುತಿಸಿದ ಮಾತ್ರಕ್ಕೆ ಸಂತೋಷಪಟ್ಟು ರಕ್ಷಣೆ ಮಾಡುವಂತಹ ಪರಮಾತ್ಮ, ಮುಕ್ತಿದಾಯಕನಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಬೇಡ್ಕೋತಾ ಇದ್ದ. ಒಂದು ನೋಡಿರಿ, ಮೂರೇ ನುಡಿಯಲ್ಲಿ ಎಷ್ಟು ಸುಂದರವಾಗಿ ಆ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪುರಂದರೋಪನಿಷತ್ ಅಂತ ಹೇಳಿದೆ. ಉಪನಿಷತ್ತುಗಳಲ್ಲಿ ಬಂದಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ನಮ್ಮಂಥ ಸಾಮಾನ್ಯ ಜನರಿಗೆ ತಿಳಿಯುವಂತೆ, ತಿಳಿದು ಆ ರೀತಿ ಆಚರಿಸುವಂತೆ, ಪರಮಾತ್ಮನ ಅನುಗ್ರಹ ಪಡೆಯುವಂತೆ ಪುರಂದಾಸರು ಬರೆದಿದ್ದಾರೆ. ಅದನ್ನು ಕೇಳ್ತಾ ಇದ್ದೀರಿ. ಆ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದಾರೆ. ಪತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.